ಲೋಕಸಭಾ ಕ್ಷೇತ್ರದ ಬಂದಿರೋದು. ನಾವು ಹಲವು ಗ್ರಾಮ ಪಂಚಾಯತಿ ಉಳಿದ್ರು ಹೋಬಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀನಿವಾಸ್ ಅಂತ ಮಾತಾಡ್ತಾ ಇರೋದು. ಇವತ್ತೇನು ನಮ್ಮ ಸಾಹೇಬರು ನಮ್ಮ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ 3 ಬಾರಿ ಗೆಲುವು ಮಾಡಿ ಸಂಸದರಾಗಿ ನಂತರ ರೈತ ಪರ ಕಾಳಜಿ ಇಟ್ಕೊಂಡು ಇವತ್ತೇನು ಹೈನುಗಾರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರೇನು ಅಧಿಕಾರಕ್ಕೋಸ್ಕರ ಆಗಲಿ ಇನ್ನೊಂದು ಕಾರ್ಯ ಅವರೇನು ಇಲ್ಲಿ ರಾಜಕೀಯ ಮಾಡೋದು ಬಂದಿರೋದಿಲ್ಲ. ಇದು ಈ ಸಹಕಾರ ಕ್ಷೇತ್ರದಲ್ಲಿ ಬೆಂಗಳೂರು ವಿಚಾರದಲ್ಲಿ KMFನ ಒಂದು ಬೆಳೆಸಬೇಕು. ಒಂದು ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಮಂಡ್ಯ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ಏನು ಹೈನುಗಾರಿಕೆ ಜಾಸ್ತಿ ಇದೆಯೋ ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಹುಮತ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು KMF ಅಧ್ಯಕ್ಷರಾಗಿ ಆಯ್ಕೆ ಆದಾಗ ನಮ್ಮ ಏನಿವತ್ತು ರೈತರು ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ಅದಕ್ಕೆ ಒಂದು ಪುಷ್ಟಿ ಕೊಡಬೇಕು, ಉತ್ತೇಜನ ಕೊಡಬೇಕು, ರೈತರೊಳಗೆ ಸಹಕಾರ ಆಗಬೇಕು ಅಂತೇಳಿ ಇವತ್ತು ಹೋರಾಟ ಮಾಡಿ ಬಹುಮೂಲ್ಯದಲ್ಲಿ ವಿರುದ್ಧ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಹಾಗೂ ಇಡೀ ಕರ್ನಾಟಕ ಜನತೆಯಿಂದ ಅಭಿನಂದನೆ ಮೊದಲು ಹೇಳ್ತೇವೆ. ನಾವು ನಮ್ಮ ನಾಯಕರು ಯಾವತ್ತೂ ಸಹ ನಿರಂತರವಾಗಿ ಕೇವಲ ಒಂದು 3 ಅವರ್ ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ. ಜನಗಳ ಪರ ಕಾಳಜಿಗಳು ಯಾರು ಆಲ್ರೆಡಿ ಕನಕಪುರ ರಾಮನಗರ ಆ ಕಡೆ ಹೋಗಿದ್ದಾರೆ. ಈಗ ಅವರು ಬೆಳಗ್ಗೆ ಎದ್ದರೆ ಜನರ ಒಡನಾಟ, ರೈತರ ಒಡನಾಟ, ಸಾಮಾಜಿಕ ಒಡನಾಟದಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರನ್ನ ನಾವು ಒಂದು ದುರದೃಷ್ಟವಶಾತ್ ಎಲ್ಲೋ ಸಂಸದರಾಗಿ ನೋಡಬೇಕಾಗಿತ್ತು. ಸೊ ಸಂಸದರ ನೋಡೋದಕ್ಕಿಂತ ಇವತ್ತೇನಾಗುತ್ತೆ ಸ್ಥಳೀಯ ನಮ್ಗೆ ಸಿಗ್ತಾ ಇದ್ದಾರೆ. ಈಗ ಸಂಸದರಾಗಿ ಏನು ಮಾಡ್ತಿದ್ರೆ ನಮ್ಗೆ ಸಿಗ್ತಿದೆ, ಒಂದು ವಾರಕ್ಕೆ ಒಂದು ಸಲ ಸಿಗ್ತಿರಲ್ಲ, ಒಂದು ತಿಂಗಳು ಒಂದು ಸಲ ಸಿಗ್ತಿರೋ ಗೊತ್ತಿರಲ್ಲ ನಮಗೆ. ಇವತ್ತೇನಾಗ್ತದೆ ಅಂದರೆ ಬಹುಮೂಲ ಅಧ್ಯಕ್ಷರಾಗಿ ಮತ್ತು ಮುಂದಿನ ದಿನಗಳ KMF ಅಧ್ಯಕ್ಷರಾದಾಗ ನಮಗೆ ಮತ್ತು ನಿರಂತರವಾಗಿ ರೈತರು ಒಡನಾಡ್ತಾ ಇರ್ತಾರೆ. ಆ ರೈತರು ಏನು ನಂಬ್ಕೊಂಡು ಜೀವನ ಮಾಡ್ತವರು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡವ್ರೆ. ಬಟ್ ವಿರೋಧ ಪಕ್ಷದವ್ರು ಏನು ಟೀಕೆ ಮಾಡ್ಬೋದು, ಕೆಲವಂತ ಬಂದವರೆ, ಇನ್ನೊಂದು ಬಂದವರೆ, ಸುಮಾರು ಜನ ಮುಖ್ಯಮಂತ್ರಿ ಆಗಿದ್ದರೆ KMF ಬರೋದು ಒಂದು ಕ್ಷೀರ ಕ್ರಾಂತಿ. ಅದು ರೈತರು ಹತ್ತಿರವಾದದ್ದು. ಇದು ಸಂಸದಗಿರಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ವಿಧಾನಸೌಧದಲ್ಲಿ ಅದು ಪಾರ್ಲಿಮೆಂಟ್ ಕುಂತ್ಕೊಂಡು ಕೆಲಸ ಮಾಡೋದು. ಇದು ಹಂಗಲ್ಲ. ಇದು ಸ್ಥಳೀಯವಾಗಿ ಬೆಂಗಳೂರು ನಗರದಲ್ಲೇ ಇರೋದ್ರಿಂದ ನಮ್ಮ ರಾಜ್ಯಾದ್ಯಂತ ಹೈನುಗಾರಿಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಅನುಕೂಲವೂ ಇದೆ, ಬಟ್ ಅಂದರೆ ರೈತರ ಜೊತೆ ಒಡನಾಟನೂ ಇದೆ. ಮುಂದಿನ ಒಳ್ಳೆಯದಾಗಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಇನ್ನೂ 3 ವರ್ಷ ನಮ್ಮ ಸರ್ಕಾರ ಇರ್ತದೆ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ಅವ್ರು ಸಕ್ರಿಯ ರಾಜಕಾರಣಿ, ರೈತರ ರಾಜಕಾರಣಿ ಅಂತ ನಾವು ಇಷ್ಟೊಂದು ಹೇಳ್ತೇವೆ ಅವ್ರಿಗೆ. ನಾವು ಈ ರಾಜ್ಯದ ಪುಣ್ಯ ಅಥವಾ ನಾವು ಓಟ್ ಹಾಕಿದವ್ರಿಗೆ ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ರಾಜಕಾರಣದಲ್ಲಿ ಜನರಿಂದ ಆಯ್ಕೆಯಾಗಿ ಬರುವಂಥದ್ದು ಎಲ್ಲ ಚುನಾವಣೆನ ನಮ್ಮ DK ಶಿವಕುಮಾರ್ ಕುಟುಂಬದಲ್ಲಿ ಬಂದಿರುವಂಥದ್ದು. ಇವತ್ತು ಅತಿ ಕಮ್ಮಿ ದಿನದಲ್ಲಿ ಇವತ್ತು ಈ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂತಂದರೆ ರಾಜ್ಯ ಜನ ಮತ್ತು ಅವ್ರ ಮೇಲೆ ಎಷ್ಟು ಗೌರವ ಇದೆ, ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋಕ್ಕೆ ಇದೇ ಸಾಕ್ಷಿ. ವಿರೋಧ ಪಕ್ಷದವ್ರಿಗೆ ಇನ್ನೇನು ಬೇರೆ ಏನು ಕೆಲಸ ಇಲ್ಲ. ಅವ್ರ ಅಧಿಕಾರ ನೋಡೋದು, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದು ನೋಡೋದು ಅಷ್ಟು ಬಿಟ್ಕೊಂಡ್ರೆ ಅಭಿವೃದ್ಧಿ ಕಡೆಗೆ ಕೆಲಸ ಇಲ್ಲ. DK ಶಿವಕುಮಾರೇ ಅವ್ರಿಗೆ ದೊಡ್ಡದೊಂದು ಚಿಂತೆ ಆಗೋಗಿದೆ. ಹಾಗಾಗಿ ಅವ್ರು ಇಷ್ಟು ನೋಡಾರ ಅವ್ರು ಇನ್ನು ಮುಂದೊಂದು ದಿನದ ಹರ್ತ್ಕೊಂಡು ಜನರ ಜೊತೆಗೆ ಹೋಗಿ ಕೆಲಸ ಮಾಡೋದು ನೋಡಿ ಜನರಿಂದ ಆಯ್ಕೆಯಾಗಿ ಬರೋದಕ್ಕೆ ಅವರು ಎರಡೂ ಪಕ್ಷದವರು BJP JDS ಇಬ್ಬರೂ ಸುಧಾ ಎರಡೂ ಪಕ್ಷದವರು ಇದೊಂದನ್ನು ನೋಡ್ಕೊಂಡು ಅವ್ರು ಕಲಿಬೇಕು. ನಾವು ಅದನ್ನ ನೇರವಾಗಿ ಹೇಳ್ತೀವಿ. ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಅದನ್ನು ಹೇಳಲಿಕ್ಕೆ ಬಯಸ್ತೀವಿ. ಇಂಥ ಸಣ್ಣತನಗಳ ರಾಜಕಾರಣಗಳು ಬಿಟ್ಟು ಜನರು ಕೆಲಸ ಮಾಡಿ ಡೆವಲಪ್ಮೆಂಟ್ ವರ್ಕ್ ಮಾಡಿ ದೇಶನ ಅಭಿವೃದ್ಧಿ ಕಡೆಗೆ ತಗೊಂಡೋಗುವಂಥ ವಿಚಾರಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತೀವಿ. ಇದು ಎಚ್ಚರಿಕೆ ಗಂಟೆ ಅವರಿಗಿದು. ಮುಂದಿನ ದಿನದಲ್ಲಿ ಇನ್ನೂ ಉನ್ನತವಾದ ಸ್ಥಾನ ಸಿಗುವಂಥ ನಮಗೆ ನಂಬಿಕೆ ವಿಶ್ವಾಸ ನಮಗೆ ಖಂಡಿತ ಇದೆ. ಖಂಡಿತ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ದೊಡ್ಡ ಉನ್ನತವಾದ ಮಟ್ಟಕ್ಕೆ ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಮಂತ್ರಿ ಆಗೋ ಮಟ್ಟಕ್ಕೆ ಭಗವಂತ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಬರ್ರಿ ನಗಣ ನಂದೀಶ ಬರ್ರಿ.